ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿ ಮೇ 4ರಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಏಪ್ರಿಲ್ 27ಕ್ಕೆ ಬೇಲ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ನಟ ದರ್ಶನ್. ವಕೀಲ ರಂಜಿತ್ ರೋಹಟಗಿ ಮೂಲಕ ದರ್ಶನ್ ಅರ್ಜಿ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ದರ್ಶನ್ ಈಗಾಗಲೇ ನಾವು ಗಮನಿಸೋದಾದ್ರೆ 2ನೇ ಬಾರಿ ಜೈಲು ಪಾಲಾಗಿರೋದು ಇಲ್ಲಿ ದರ್ಶನ್. 8 ತಿಂಗಳ ಬಳಿಕ ಇದೀಗ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ಆಗಸ್ಟ್ 14ಕ್ಕೆ ಈಗ ಕಳೆದ ವರ್ಷ ಆಗಸ್ಟ್ 14ಕ್ಕೆ ಜಾಮೀನು ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಈಗ ಮತ್ತೊಮ್ಮೆ ಅರ್ಜಿ ಹಾಕುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡ್ಬೋದು ಇಲ್ಲಿ ಗಮನಿಸೋದಾದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A2 ಆರೋಪಿಯಾಗಿ ದರ್ಶನ್ ಜೈಲು ಸೇರಿದ್ರು. ಆಮೇಲೆ ಮತ್ತೆ ಅಪಾರ ಬೆನ್ನು ನೋವಿದೆ, ಸರ್ಜರಿ ಮತ್ತೊಂದು ಇನ್ನೊಂದು ಅಂತ ಹೇಳಿ ಬೇಲ್ ತಗೊಂಡ್ರು. ಮತ್ತೆ ಬೇಲ್ ಕ್ಯಾನ್ಸಲ್ ಆಗಿದ್ದು ಆಗಸ್ಟ್ 14ರಂದು. ಮತ್ತೆ ಜೈಲು ಪಾಲಾದ್ರು. ಇದೀಗ ಮತ್ತೆ ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ಗೆ ದರ್ಶನ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಮೇ 4ರಂದು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ನಡೆಸುತ್ತೆ ಸುಪ್ರೀಂ ಕೋರ್ಟ್. ಹಾಗಾಗಿ ಬಹಳಷ್ಟು ಮಹತ್ವ ಪಡೆದುಕೊಳ್ಳುತ್ತೆ ಸಹಜವಾಗಿ. ಇಷ್ಟು ದಿನ ಸುಮ್ಮನಿದ್ದಂಥ ದರ್ಶನ್ ಇದೀಗ ಇದ್ದಕ್ಕಿದ್ದಂತೆ ಜಾಮೀನು ಅರ್ಜಿ ಹಾಕೊಳ್ತಾ ಇದ್ದಾರೆ. ಬಹುಶಃ ಕಾಲಾವಕಾಶ ತಗೊಂಡ್ರೋ ಮತ್ತೊಂದೋ ಗೊತ್ತಿಲ್ಲ. ಸದ್ಯಕ್ಕೆ ಜಾಮೀನು ಅರ್ಜಿ ವಿಚಾರಣೆ ಅದರಲ್ಲೂ ಕೂಡ ಮೇ 4ರಂದು ನಡೆಯಲಿದೆ. ಏಪ್ರಿಲ್ 27ಕ್ಕೆ ಬೇಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದರ್ಶನ್ ಪರ ವಕೀಲ ರಂಜಿತ್ ರೋಹಟಗಿ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇದೀಗ ದರ್ಶನ್ 2ನೇ ಬಾರಿ ಜೈಲು ಸೇರಿದ್ರು. ಈಗ 8 ತಿಂಗಳ ಬಳಿಕ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಆಗಸ್ಟ್ 14ಕ್ಕೆ ಕಳೆದ ವರ್ಷ 2000 ಈ ಸಂದರ್ಭದಲ್ಲಿ ಆಗಸ್ಟ್ 14ಕ್ಕೆ ಜಾಮೀನನ್ನ ರದ್ದು ಮಾಡಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಈ ಬಾರಿ ಮತ್ತೆ ಹಾಕೊಂಡಿದ್ದಾರೆ. ಈ ಬಾರಿ ಕೋರ್ಟ್ ಏನು ಹೇಳುತ್ತೆ, ಬಹಳಷ್ಟು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಇನ್ನು ಗಮನಿಸೋದಾದ್ರೆ ಈಗಾಗಲೇ ಕಳೆದ ವರ್ಷ ಮತ್ತೆ ಜೈಲು ಪಾಲಾಗಿದ್ದಂತಹ ದರ್ಶನ್ಗೆ ಈ ಬಾರಿ ಏನಾದರೂ ಬೇಲ್ ಸಿಗುವಂತಹ ಸಾಧ್ಯತೆಗಳಿದೆಯಾ? ಅಮೃತ, ಏನು ಈಗಾಗಲೇ ದರ್ಶನ್ ಜೈಲಿನಲ್ಲಿ ಬಂದ ಕಳೆದ 8 ತಿಂಗಳಿಂದ ಜೈಲಿನಲ್ಲಿ ಇರುವಂತದ್ದು. ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಈತನಿಗೆ ಹೈಕೋರ್ಟ್ ನಲ್ಲಿ ಸಿಕ್ಕದಂತ ಜಾಮೀನು ಏನಿತ್ತು, ಆ ಜಾಮೀನನ್ನ ರದ್ದು ಮಾಡಿದ ಬೆನ್ನಲ್ಲೇ ಇದನ್ನ ವಾಪಸ್ ಬಂಧನ ಮಾಡಲಾಯಿತು, ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿರುವಂತದ್ದು. ಕಳೆದ 8 ತಿಂಗಳಿಂದ ಕೂಡ ಅದು ಪರಪ್ಪನ ಅಗ್ರದ ಜೈಲಿನಲ್ಲಿರುವಂತದ್ದು. ಲಾಸ್ಟ್ ಮಂತ್ ಅಂದ್ರೆ ಕಳೆದ ತಿಂಗಳು ಏಪ್ರಿಲ್ ಇದೇ ಮಂತ್ 14ರಂದು ಆತ ಅಪ್ಲಿಕೇಶನ್ ಹಾಕೊಂಡಿರ್ತಾನೆ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ. ಅದಾದ ಬಳಿಕ ಅರ್ಜಿಯನ್ನ 27ರಂದು ಪರಿಶೀಲನೆ ಮಾಡಲಾಗಿತ್ತು. ಅದಾದ ನಂತರ ಮೇ 4ನೇ ತಾರೀಕು ಅರ್ಜಿಯನ್ನ ವಿಚಾರಣೆ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಈಗಾಗಲೇ ನಿಗದಿಯನ್ನ ಮಾಡಿರುವಂತದ್ದು. ಅದರಂತೆ ಆತ ಏನು ತನ್ನ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರುವಂತದ್ದು. ಅರ್ಜಿಯ ವಿಚಾರಣೆಯ ಬಳಿಕ ಅಲ್ಲಿ ಏನು ಕೆಲ ಹಂತದ ನ್ಯಾಯಾಲಯದಲ್ಲಿ ನಡೆದಿರುವಂತಹ ಟ್ರಯಲ್ ಏನ್ ನಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗೆ ಒಂದಿಷ್ಟು ಮಾಹಿತಿಗಳನ್ನ ಸಾಕ್ಷ್ಯಾಧಾರಗಳನ್ನ ಪರಿಶೀಲನೆ ಮಾಡಲಾಗುತ್ತೆ. ಅದಾದ ನಂತರ ಮುಂದಿನ ದಿನಗಳಲ್ಲಿ ಜಾಮೀನನ್ನು ಕೊಡಬೇಕಾ ಬೇಡುವಂತ ನಿರ್ಧಾರ ಆಗುವಂಥದ್ದು. ಅದರ ಜೊತೆಗೆ ತನಿಖಾಧಿಕಾರಿಗಳಿಗೆ ಅಬ್ಜೆಕ್ಷನ್ ಅನ್ನ ಹಾಕ್ಲಿಕ್ಕೆ ಅವಕಾಶವನ್ನು ಕೂಡ ಕೋರ್ಟ್ ಮಾಡಿಕೊಡಲಾಗುತ್ತೆ. ಈಗ ಸದ್ಯ ಅರ್ಜಿ ಅಡ್ಮಿಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಅರ್ಜಿಯ ವಿಚಾರಣೆಯ ಬಳಿಕ ಏನಾದ್ರೂ ಏನು ತನಿಖಾಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂಗೆ ಅಬ್ಜೆಕ್ಷನ್ ಹಾಕ್ಲಿಕ್ಕೆ ಸಮಯಾವಕಾಶವನ್ನು ಕೋರಬಹುದು. ಸಮಯಾವಕಾಶವನ್ನು ಕೋರಿದ್ರೆ ಮತ್ತೆ ಅರ್ಜಿ ಮುಂದೂಡಿಕೆ ಆಗುತ್ತೆ. ಇವ್ರಿಗೆ ಜಾಮೀನನ್ನ ಕೊಡಬಾರ್ದು, ಯಾವ ಕಾರಣಕ್ಕಾಗಿ ಕೊಡಬಾರ್ದು ಅನ್ನೋ ಕೆಲವು ಗ್ರೌಂಡ್ಸ್ ಗಳನ್ನ ಒಂದು SPP ಅವ್ರನ್ನ ಇಟ್ಕೊಂಡು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಯಾಕೆಂದ್ರೆ ಹಿಂದೆ ಇವ್ರಿಗೆ ಹೈಕೋರ್ಟ್ ನಲ್ಲಿ ಜಾಮೀನು ಸಿಕ್ಕಿದಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಅನುಮತಿಯನ್ನ ಪಡ್ಕೊಂಡು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ ಬಳಿಕ ತನ್ನ ಒಂದು ಜಾಮೀನು ರದ್ದಾಗಿರುತ್ತೆ. ಅದಾದ ಬಳಿಕ ಕಳೆದ 8 ತಿಂಗಳಿಂದ ದರ್ಶನ್ ಜೈಲಿನಲ್ಲಿರುವಂತದ್ದು. ಈಗ ಮತ್ತೆ ಪುನಃ ಇಲ್ಲಿ ಯಾವಾಗ ಕೆಳಹಂತದ ನ್ಯಾಯಾಲಯದಲ್ಲಿ ತನಗೆ ಜಾಮೀನು ಸಿಗ್ಲಿಲ್ವೋ ಅದಕ್ಕೆ ಸುಪ್ರೀಂ ಕೋರ್ಟ್ಗೆ ಜಾಮೀನನ್ನ ಪಡ್ಕೊಳ್ಳಿಕ್ಕೆ ಅರ್ಜಿಯನ್ನ ಹಾಕಿದ್ದಾರೆ. ಅರ್ಜಿ ವಿಚಾರಣೆ ಬಳಿಕ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ಅಮೃತ.